ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ AKR ಸಾಲಿಟ್ಯೂಡ್. ಇವತ್ತಿನ ವಿಡಿಯೋ ಏನಂದ್ರೆ ಆಪ್ಷನ್ ಎಂಟ್ರಿ ಇದೆಯಾ, ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಇದೆಯಾ? ಇಲ್ಲ, ಆಕ್ಚುಲಿ ಎಕ್ಸ್ಟೆಂಡ್ ಆಗಿದೆ. ಯಾಕೆ ಅಂದ್ರೆ ಅದು ICAR ಕೌನ್ಸಿಲಿಂಗ್ ಅವರು ಏನು ಅಪ್ಡೇಟ್ ಮಾಡಿಲ್ಲ ಇಲ್ಲಿವರೆಗೂ. ಅಂದ್ರೆ ICAR ಕೌನ್ಸಿಲಿಂಗ್ ಆದ ನಂತರ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಇರುತ್ತೆ ಯಾವಾಗೂ, ಅಂದ್ರೆ ಆಪ್ಷನ್ ಎಂಟ್ರಿ ಅದೆಲ್ಲ. ICARದು ಆಪ್ಷನ್ ಎಂಟ್ರಿ 3 ರೌಂಡ್ ಅಥವಾ 2ನೇ ರೌಂಡ್ ಇದ್ದಾಗ ನಮ್ದು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೇಕು. ಆದ್ರೆ ICAR ಅವ್ರು ಏನು ಅಪ್ಡೇಟ್ ಮಾಡಿರೋ ಪ್ರಕಾರ ನಮ್ದು ಏನಿದೆ ಅದು ಎಕ್ಸ್ಟೆಂಡ್ ಆಗ್ತಿದೆ. ಈಗ ಏನ್ ಹೇಳಿದ್ದಾರೆ ಅಪ್ಡೇಟ್ ಅಂದ್ರೆ, ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ವೆಬ್ಸೈಟ್ ಓಪನ್ ಮಾಡಿದಾಗ ICAR ಕೌನ್ಸಿಲಿಂಗ್ ಅವರು ಯಾವಾಗ ಕ್ಯಾಲೆಂಡರ್ ರಿವೈಸ್ ಮಾಡ್ತಾರಲ್ಲ, ಆ ನಂತರ ನಾವು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ರಿವೈಸ್ ಮಾಡ್ತೀವಿ ಅಂತ ಇವತ್ತು ಅಪ್ಡೇಟ್ ಬಿಟ್ಟಿದ್ದಾರೆ. ಇಟ್ ಮೇ ಬಿ ಎಕ್ಸ್ಟೆಂಡೆಡ್, ಇನ್ನು ಒಂದ್ ವೀಕ್ ಅಂತೂ ಮುಂದೆ ಹೋಗ್ಬೋದು. ಯಾಕಂದ್ರೆ ಇನ್ನು ICAR ರಿಜಿಸ್ಟ್ರೇಷನ್ ಆಗಿಲ್ಲ ಕೌನ್ಸಿಲಿಂಗಿಗೆ. ಮತ್ತೆ ಏನಕ್ಕೆ ಎಕ್ಸ್ಟೆಂಡ್ ಆಯ್ತು ಅಂತ ನೀವು ಕೇಳ್ಬೋದು, ಹೌದಲ್ಲ? ಏನಕ್ಕೆ ಎಕ್ಸ್ಟೆಂಡ್ ಆಯ್ತಂದ್ರೆ, ಈಗ ನೀವು ಫಸ್ಟ್ ICAR ಗಿಂತ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ವಿ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವಾಗ ಅವರು ICAR ಹೋಗ್ಬೇಕಂತ ಇರ್ತಾರೆ, ICAR ಔಟ್ ಆಫ್ ಸ್ಟೇಟ್ ಹಿಂಗ್ ಹೋಗ್ಬೇಕಂತ ಇರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಸ್ಟೇಟ್ ಒಳಗೂ ಅವರು ಅಟೆಂಡ್ ಆಗಿರ್ತಾರೆ ಕೌನ್ಸಿಲಿಂಗ್. ಸ್ಟೇಟ್ ಒಳಗ್ ಸಿಕ್ತಂದಾಗ ಅವ್ರು ಆಲ್ರೆಡಿ ಈಗಿನ್ನು ICAR ಏನು ಬಿಟ್ಟಿಲ್ಲಪ್ಪ, ಈಗ ಮುಂದೆ ಅಲ್ಲಿ ಸಿಗುತ್ತೋ ಇಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಅವ್ರು ಅಡ್ಮಿಷನ್ ಆದ್ರಂದ್ರೆ ಇಲ್ಲಿ 60,000 ಫೀಸ್ ಇರುತ್ತೆ ಒಂದ್ ಸೆಮ್ಗೆ. ಆಲ್ರೆಡಿ ಕಟ್ಟವರು ಅಡ್ಮಿಷನ್ ಆಗ್ಬಿಡ್ತಿರ್ತಾರೆ. ಅವಾಗ ICAR ಕೌನ್ಸಿಲಿಂಗ್ ನಡೀತು ಅಂದ್ರೆ ಅವಾಗ ICAR ಅವರೆಲ್ಲರೂ ಚೆನ್ನಾಗಿರೋದೇ ಸಿಕ್ಕಿರುತ್ತೆ, ಅವ್ರು ಅನ್ಕೊಂಡಿರೋ ಕೋರ್ಸಸ್ ಸಿಗಿರುತ್ತೆ, ಅವ್ರಿಗೆ ಕಾಲೇಜ್ ಅನ್ಕೊಂಡಿರೋದೇ ಸಿಕ್ಕಿರುತ್ತೆ ಅನ್ಕೊಳ್ಳಿ. ಆವಾಗ ಇಲ್ಲಿ ಏನಾಗುತ್ತೆ, ಅಮೌಂಟ್ ಕಟ್ಟಿ ವಾಪಸ್ ಬರಲ್ಲ. ಅದಕ್ಕಾಗಿ ಅವರು ICAR ಹೋಗಲ್ಲ ಅವರು. ಯಾಕಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಅಮೌಂಟ್ ಕಟ್ಬಿಟ್ಟಿದೀವಿ, ಇಲ್ಲಿ ನಮ್ಗೆ ಅನ್ಕೊಂಡಿದ್ ಕೋರ್ಸಸ್ ಸಿಕ್ಬಿಟ್ಟಿದೆ, ಏನಾಗಲ್ಲ ಇಲ್ಲೇ ಬಿಡೋಣ, ಮತ್ ಅಲ್ಲಿಗೆ ಹೋಗಿ ಮತ್ ಅಲ್ಲಿ ಫೀಸ್ ಕಟ್ಬೇಕು ಅಂತ ಹೇಳಿ ಗಿವ್ ಅಪ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಇವರು ಫಸ್ಟ್ ICAR ಕೌನ್ಸಿಲಿಂಗ್ ಆದ ನಂತರ ಸ್ಟೇಟ್ ಕೌನ್ಸಿಲಿಂಗ್, ICAR ಕೌನ್ಸಿಲಿಂಗ್ 2-3 ರೌಂಡ್ ಇರುತ್ತಲ್ಲ, ಆವಾಗ ನಮ್ದು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿಗೆ ಬಿಡಬಹುದು ಅಂತ ಒಂದು ಪ್ರೀವಿಯಸ್ ಇಯರ್ ನೋಡಿ ಇದರ ಪ್ರಕಾರ ಹಾಗನ್ಸುತ್ತೆ. ಇಟ್ ಮೇ ಬಿ ಎಕ್ಸ್ಟೆಂಡೆಡ್. ರಿವೈಸರ್ ಕ್ಯಾಲೆಂಡರ್ ಡೇಟ್ ಬಿಟ್ಟಾಗ ನಾನು ನಿಮ್ ಮುಂದೆ ಅನೌನ್ಸ್ ಮಾಡ್ತೀನಿ. ಅಲ್ಲಿ ತನಕ ನಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಏನ್ ಬಿಡ್ತಿರ್ತಾರಲ್ಲ ಅದು ನಿಮ್ಗೆ ಗೊತ್ತಾಗ್ತೈತಿ.